ಸೂಪರ್ ಅಮ್ಮ. ಇಡೀ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಿಮ್ಮ ಹಣದ ಮೂಲ, ಹಣ ಕಳಿಸುವಂತ ಟೈಮಲ್ಲಿ ಅಯ್ಯೋ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರಾ ಅಂತ ಅನ್ಸಿದ್ಯಾ ಪ್ರೊಡ್ಯೂಸರ್ಗೆ ಅಂತ? ಇಲ್ಲ, ಅದು ನಾವು ಬರ್ಬೇಕಾದ್ರೇನೆ ನಾವು ತುಂಬಾ ಲಾಂಗ್ ಬಂದಿರೋದ್ರಿಂದ ನಮಗೆ ಮೆಂಟಲಿ ಫಿಕ್ಸ್ ಇದ್ವಿ. ಬಟ್ ಒಂದು ಬಜೆಟ್ಗೆ ಒಂದು ಚೌಕಟ್ಟು ಹಾಕಿದೆ. ಆ ಚೌಕಟ್ಟು ದಾಟಿದ್ರು ಎಲ್ಲಿ ದಾಟ್ತಾ ಇದೆ ಅಂತ ಕಂಡುಹಿಡಿಯೋ ಶಕ್ತಿ ನನಗಿತ್ತು. ಆದರೂ ನಾನು ಅದನ್ನು ಅವ್ರ ಹತ್ರ ತೋರಿಸ್ತಾ ಇರಲಿಲ್ಲ, ಬಟ್ ಹೇಳ್ತಾ ಇದ್ದೆ. ಅವರು ಸುಮ್ಮನೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಗೊತ್ತಿರುತ್ತೆ. ಬಟ್ ನಾವು ಕೇಳಿದ್ದನ್ನು ಅವ್ರು ಮಾಡಬೇಕು, ಸಿನಿಮಾ ಚೆನ್ನಾಗಿರಬೇಕು ಅಂತಲೇ ನಾನು ಹೇಳಿದ್ದು. ಆವಾಗ ಅದಕ್ಕೆ ತಕ್ಕಾಗಿ ಹೋಗ್ತಾ ಹೋಗ್ತಾ ಸ್ವಲ್ಪ ಬರುತ್ತೆ ವೇರಿಯೇಷನ್. ಏಕೆಂದರೆ ನಾನು ಮನೆಯಿಂದ ಸಿನಿಮಾ ನೋಡ್ಕೊ ಬಂದಿರೋದ್ರಿಂದ ಅದು ನಮ್ಮನೇಲಿ ಅದು ಎಲ್ರಿಗೂ ಇದೆ, ನಮ್ಮ ಯಶ್ಗೂ ಇದೆ, ನನಗೂ ಇದೆ, ನಮ್ಮ ಫ್ಯಾಮಿಲಿಲಿ ನಾವು ಮದುವೆನೂ ಅಷ್ಟೇ ಇಷ್ಟು ಹೋಗ್ತಾ 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 ಎಲ್ಲೋ ಹೋಗ್ಬಿಟ್ವಿ. ಅಂದರೆ ಅದು ಚೆನ್ನಾಗಿ ಬಂತು, ಫೈನಲಿ ಚೆನ್ನಾಗಿ ಬರಬೇಕು, ಅದಕ್ಕೆ ಕೆಲಸ ಮಾಡ್ತಿರ್ತೀವಿ. ಇಲ್ಲಿ ಬಜೆಟ್ ಲೆಕ್ಕ ಹಾಕಕ್ಕೆ ಕೂತ್ರೆ ನಮ್ಗೆ ಇಷ್ಟು ಒಳ್ಳೆ ಆಡಿಯನ್ಸ್, ಇಷ್ಟು ಧೈರ್ಯವಾಗಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಡೈರೆಕ್ಟರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತ. ಬಟ್ ಆ ಲೆವೆಲ್ ಕ್ವಾಲಿಟಿನೇ ಕೊಡಬೇಕಲ್ಲ, ಆ ಥರ ಇರೋದ್ರಲ್ಲಿ ಆಚೆ ಬಂದಾಗ ಯಾರು ಇವರ ಡಬ್ಬಾ ಥರ ಮಾಡಿದ್ದಾರೆ ಅನ್ಬಾರ್ದು. ಯಾಕೆಂದರೆ ಎಷ್ಟು ಹೇಳ್ತಾನೆ, ಹೋಗಮ್ಮ ನೀನು ಸುಮ್ಮನೆ ಹೇಳ್ಬೇಡ, ಅದು ಡಬ್ಬಾ ಥರ ಇದೆ, ಅದು ಚೆನ್ನಾಗಿಲ್ಲ, ಇದು ಅಂದರೆ ನಾನೆಲ್ಲ ಫಸ್ಟ್ ಸಜೆಷನ್ ಮಾಡೋಕ್ಕೆ ಹೋಗಿ ಬಯಸ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ನಮ್ಮ ಮನೆಯಿಂದನೇ ನಮ್ಮ ಹೀರೋ ಇರೋದ್ರಿಂದ ನಮ್ಗೆ ಅದೆಲ್ಲ ಅನುಭವ ಆಗಿ, ಯಶ್ ಅವ್ನಿಗೆ ಅದು ತುಂಬ, ಅವನಿಗೆ ಅದೇನೋ ದೇವ್ರು ಕೊಟ್ಟಿರೋ ಹೊರ ಇರಬೇಕು. ಮೊದಲಿಂದನೂ ಅಷ್ಟೇ, ಅವನು ಸಿನಿಮಾ ಬಂದಾಗಿಂದ ಅಂತಲ್ಲ, ಕ್ವಾಲಿಟಿ ಟೇಸ್ಟ್ ಒಂದು ಡಿಫ್ರೆಂಟು. ಸಿನಿಮಾ ವಿಷಯದಲ್ಲಂತೂ ನಮ್ಮ ಮನೇಲಿ ಯಾರೂ ಇಲ್ಲ, ಅವನಿಗೆ ಇರೋದು, ಅವನಿಂದ ಕಲ್ತಿರೋದೇ ಇದು ನಾವು. ನಿಮಗೆ ಗೊತ್ತಾ, ಡೈರೆಕ್ಟರ್ ಸರ್ ಇದ್ರು, ಅಮ್ಮನೂ ಇದ್ರು. ನನಗೇನು ಅದು ನಾನೇನು ಮಾತಾಡ್ಲಿಲ್ಲ. ನಿಮ್ಗೆ ಗೊತ್ತಿತ್ತಾ ಎಲ್ಲರೂ ಸೆನ್ಸ್ ಆಗಿತ್ತು? ಸ್ವಲ್ಪ ಕ್ಲೂ ಸಿಕ್ಕಿದ್ ಎಲ್ಲಿ ಅಂದ್ರೆ ಪೇಮೆಂಟ್ ಬಂದಿತ್ತು. ಪುಷ್ಪ ಅರುಣ್ ಕುಮಾರ್ ಹಾಸನ್ ಅಂತ ಬಂದಿತ್ತು. ನಾನು ಡೈರೆಕ್ಟರ್ಸ್ ಬ್ಯಾಂಕ್ ಹಾಸನ್ ಬ್ರಾಂಚಿಂದ. ಸೊ ನಾನು ಡೈರೆಕ್ಟರ್ ಸರಿಗೆ ಕಾಲ್ ಮಾಡಿ, ಸರ್ ಇದು ಹಾಸನ್ ಡಿಸ್ಟ್ರಿಕ್ಟಿಂದ ಬಂದಿದ್ವಿ, ಪೇಮೆಂಟು ಯಾರ್ ಪ್ರೊಡಕ್ಷನ್ ಅಂತ ಮತ್ತೆ ಕೇಳಿದವರಿಗೆ. ಪುಷ್ಪ ಅರುಣ್ ಕುಮಾರ್ ಅಂತ ಗೂಗಲ್ ಮಾಡಿದ್ರೆ ಬಟ್ ಐ ವಾಸ್ ನಾಟ್, ಅದೇ ಅವಾಗ ಗೂಗಲ್ ಮಾಡಿದ್ಮೇಲೆ ಸ್ವಲ್ಪ ಡೌಟ್ ಇತ್ತು, ಇವರೇನಾ ಅದು ಹಾಸನ್. ಇವರಾದ್ರೂ ಸ್ವಲ್ಪ ನಿಯರ್ ಬೈ ಇದ್ರು, ಅಂದ್ರೆ ಅದೇ ಕೆಲ್ಸದಲ್ಲಿ ಇದ್ರಲ್ಲ, ನಮ್ಗೆ ಬೇರೆ ಕೆಲಸ ಇತ್ತು, ಶೂಟಿಂಗ್ ಮಾಡ್ಬೇಕಿತ್ತು, ಫೈಟ್ ಅದಿದ್ದಲ್ಲ, ಇವ್ರು ಅದೇ ಕೆಲಸ. ಶೂಟ್ ಆಗಲ್ಲ, ಅದೇ ನಾವು ಮಾತಾಡ್ತಿದ್ದೆ ಕಡಿಮೆ. ಸಡನ್ ಆಗಿ ಫೋನ್ ಬರೋದು ನನಗೆ, ಸಡನ್ ಆಗಿ ಫೋನ್, ನಿಮ್ಗೆ ಗೊತ್ತಾ ಏನಮ್ಮ, ಏನ್ ಗೊತ್ತು, ಪ್ಲೀಸ್ ಇವ್ರು ಹೇಳ್ತೀರ, ಇವ್ರು ತುಂಬಾ ಎಕ್ಸಾಜರೇಟ್ ಇಲ್ಲ ಅಂತ ಹೇಳಿ. ಯು ಆರ್ ಟೆಲ್ಲಿಂಗ್ ಡೈಲಿ ನಾನು ಡೈಲಿ ಸೆಟ್ ಅಲ್ಲಿ ಅಲ್ಲ, ಡಾನ್ ಅನ್ನೋದು ಇವ್ರು ಹೇಳಿರೋ ನನ್ನ ಹೇಳ್ತೀನಿ, ನನ್ಗೇನೋ ಒಂದು ಲೆವೆಲ್ ಏನೋ ಸ್ಟಕ್ ಆಗಿದೆ ಯಾವ್ದೋ ವಿಚಾರದಲ್ಲಿ. ಇವ್ರು ಸಡನ್ ಆಗಿ ಅಂದ್ರೆ ನಾನ್ ಬೇಕು ಅಂತ ಹೇಳಿದ್ದಲ್ಲ, ಸರ್ ಹತ್ರ ಮಾತಾಡ್ತಾ ಸುಮ್ನೆ ಇದು ಈ ವಿಚಾರದಲ್ಲಿ ಇದೀನಿ ಸರ್, ಸ್ವಲ್ಪ ಅಂತ 1-2 ದಿನ ನಂಗೆ ಟೈಮ್ ಕೊಡಿ ಅಂತ